ಹೌದು, ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಅಲ್ಕೆರೆ ಗ್ರಾಮ ಈಗ ಸ್ಮಶಾನ ಮೌನಕ್ಕೆ ಸಾಕ್ಷಿಯಾಗಿದೆ. 40 ವರ್ಷದ ಶಿವಣ್ಣ ಎಂಬುವವರು ತಮ್ಮ ಮಕ್ಕಳಾದ 10 ವರ್ಷದ ಜೀವನ್ ಮತ್ತು 6 ವರ್ಷದ ಪ್ರಾಣೇಶ್ನನ್ನು ಕೊಂದು ತಾವು ಕೂಡ ಸಾವಿಗೆ ಶರಣಾಗಿದ್ದಾರೆ. ಶುಕ್ರವಾರ ತಡರಾತ್ರಿ ಈ ಘಟನೆ ನಡೆದಿದ್ದು, ಬೆಳಗ್ಗೆ ವಿಚಾರ ತಿಳಿಯುತ್ತಿದ್ದಂತೆ ಗ್ರಾಮಸ್ಥರು ದಿಗ್ಭ್ರಮೆಗೊಂಡಿದ್ದಾರೆ. ಈ ದುರಂತಕ್ಕೆ ಕಾರಣ ಪತ್ನಿ ಕಾವ್ಯಳ ನಡತೆ ಎನ್ನಲಾಗ್ತಿದೆ. ಕಳೆದ ವಾರವಷ್ಟೇ ಕಾವ್ಯ ತನ್ನ ಅಕ್ಕನ ಮಗ ಹೇಮಂತ್ ಎಂಬುವವನ ಜೊತೆ ಓಡಿ ಹೋಗಿದ್ದಳು. ಗ್ರಾಮಸ್ಥರ ಪಂಚಾಯಿತಿ ಮತ್ತು ಪೊಲೀಸ್ ಮಧ್ಯಸ್ಥಿಕೆಯಿಂದ ವಾಪಸ್ ಮನೆಗೆ ಬಂದಿದ್ದಳು. ಆದರೆ ಮನೆಗೆ ಬಂದವಳು ಸುಮ್ಮನಿರಲಿಲ್ಲ. ಪತಿ ಶಿವಣ್ಣ ಮನೆಯಲ್ಲಿ ಇಲ್ಲದ ಸಮಯ ನೋಡಿ ಮನೆಯಲ್ಲಿದ್ದ ಹಣ ಮತ್ತು ಚಿನ್ನಾಭರಣಗಳನ್ನು ದೋಚಿಕೊಂಡು ಮತ್ತೆ ಅದೇ ಪ್ರಿಯಕರನ ಜೊತೆ ಪರಾರಿಯಾಗಿದ್ದಳು. ಅಷ್ಟೇ ಅಲ್ಲ, ಈ ಕಾವ್ಯಳ ಕಾಟ ಕೇವಲ ಪತಿಗೆ ಮಾತ್ರವಲ್ಲ, ಈ ಹಿಂದೆ ಅತ್ತೆಯ ಪ್ರಾಣವನ್ನು ಬಲಿ ಪಡೆದಿತ್ತಂತೆ. 3 ವರ್ಷಗಳ ಹಿಂದೆ ಅತ್ತೆ ಹೊನ್ನಮ್ಮ ಕೂಡ ಸೊಸೆಯ ಕಿರುಕುಳ ತಾಳಲಾರದೆ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಎಂಬ ಮಾಹಿತಿ ಈಗ ಬಯಲಾಗಿದೆ. ಹೆಂಡತಿಯ ಮೋಸ ಹಾಗೂ ಮಕ್ಕಳ ಭವಿಷ್ಯದ ಚಿಂತೆಯಿಂದ ನೊಂದ ಶಿವಣ್ಣ ಮಕ್ಕಳನ್ನ ಕೊಂದು ನಂತರ ತಾನು ಸಾವಿಗೆ ಶರಣಾಗಿದ್ದಾರೆ. ಸ್ಥಳಕ್ಕೆ ಕುಣಿಗಲ್ ಠಾಣೆಯ ಸಿಪಿಐ ಮಧ್ಯ ನಾಯಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಹೆಚ್ಚಿನ ತನಿಖೆ ಕೈಗೊಂಡಿದ್ದು, ತಲೆಮರೆಸಿಕೊಂಡಿರುವ ಕಾವ್ಯಳ ಪತ್ತೆಗೆ ಜಾಲ ಬೀಸಿದ್ದಾರೆ. ತಿಮ್ಮಯ್ಯ, ಇ ನ್ಯೂಸ್ ಟಿವಿ, ತುಮಕೂರು.